ರಸಿಕ ತಾರೆಗೆ ಸ್ವಾಗತ. ನಾನು ಪ್ರಿಯಾ. ನಾನು ಬಾತ್ರೂಮಿನಲ್ಲಿ ನನ್ನ ಬಟ್ಟೆಗಳನ್ನು ಬಿಚ್ಚಿ ಸ್ನಾನ ಮಾಡ್ತಾ ಇದ್ದೆ. ಸಾಬೂನನ್ನು ನನ್ನ ಎದೆಗೆ ಹಾಕೊಂಡು ಉಜ್ಕೊಳ್ತಾ ಇದ್ದೆ. ನನ್ನ ಬಾಯ್ ಫ್ರೆಂಡ್ ನೆನಪಿಸ್ಕೊಂಡು ಒಂದು ಕೈಯನ್ನು ಅಲ್ಲಿ ಹಾಕಿ ಉಜ್ಕೊಳ್ತಾ ಇದ್ದೆ. ಅವತ್ತು ನಾನು ಫುಲ್ ಮೂಡ್ನಲ್ಲಿದ್ದೆ. ನನಗೆ ನನ್ನ ಬಾಯ್ ಫ್ರೆಂಡ್ ಬೇಕು ಅಂತ ಅನ್ನಿಸ್ತಾ ಇತ್ತು. ನನ್ನನ್ನು ತಬ್ಬಿಕೊಂಡು ಮಾಡಿಸಿಕೊಳ್ಳುವ ತುಂಬ ಆಸೆ ಆಗ್ತಾ ಇತ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆಯನ್ನು ನೀವು ಕೊನೆಯವರೆಗೂ ನೋಡಿ. ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹೆಸರು ಪ್ರಿಯಾ. ನನಗೆ ಸುಮಾರು 20 ವರ್ಷ ವಯಸ್ಸು ಮತ್ತು ನಾನು ಸದ್ಯಕ್ಕೆ ಕಾಲೇಜಿನ ಫಸ್ಟ್ ಇಯರ್ನಲ್ಲಿ ಓದ್ತಾ ಇದ್ದೀನಿ. ನನ್ನ ನೆಚ್ಚಿನ ವಿಷಯ ಅಂದರೆ ಕೆಮಿಸ್ಟ್ರಿ, ಅಂದರೆ ರಸಾಯನಶಾಸ್ತ್ರ. ಕೆಮಿಸ್ಟ್ರಿ ನನಗೆ ಎಷ್ಟು ಇಷ್ಟ ಅಂದರೆ ನಾನೇನಾದರೂ ಹೊಸದನ್ನು ಅರ್ಥ ಮಾಡಿಕೊಂಡಾಗ ಒಂದು ವಿಚಿತ್ರವಾದ ಉತ್ಸಾಹ ಉಂಟಾಗುತ್ತೆ. ಇದೇ ಕಾರಣಕ್ಕೆ ನಾನು ನನ್ನ ಭವಿಷ್ಯವನ್ನು ಇದೇ ವಿಷಯದೊಂದಿಗೆ ಜೋಡಿಸಿ ನೋಡ್ತೇನೆ. ನನ್ನ ಕುಟುಂಬದಲ್ಲಿ ನನ್ನ ತಾಯಿ, ನನ್ನ ದೊಡ್ಡಣ್ಣ ದೇವ್ ಮತ್ತು ನಾನಿದ್ದೇವೆ. ದೇವ್ ಅಣ್ಣನಿಗೆ 22 ವರ್ಷ ವಯಸ್ಸು. ಅವನು ಕೂಡ ನನ್ನದೇ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದಾನೆ. ಆದರೂ ನಾವಿಬ್ಬರು ಕೆಮಿಸ್ಟ್ರಿ ವಿದ್ಯಾರ್ಥಿಗಳಲ್ಲ. ದೇವಣ್ಣನ ಆಸಕ್ತಿ ಇಂಜಿನಿಯರಿಂಗ್ನಲ್ಲಿದೆ. ನಮ್ಮನೆಯಲ್ಲಿ ಬೆಳಗಿನ ಸಮಯ ಯಾವಾಗಲೂ ಓಡಾಟದಿಂದ, ಗದ್ದಲದಿಂದ ಕೂಡಿರುತ್ತೆ. ಬೆಳಗ್ಗೆ 10 ಗಂಟೆಗೆ ನಮ್ಮ ಕ್ಲಾಸ್ ಶುರುವಾಗುತ್ತೆ ಮತ್ತು ಸಮಯಕ್ಕೆ ಸರಿಯಾಗಿ ತಲುಪೋದಕ್ಕೆ ನಾವು 9:30 ವೇಳೆಗೆ ಮನೆಯಿಂದ ಹೊರಡಬೇಕಾಗುತ್ತೆ. ನಮ್ಮಪ್ಪ ಮತ್ತು ನಮ್ಮಮ್ಮ ನಮ್ಮ ಅನುಕೂಲಕ್ಕಾಗಿ ಸ್ವಲ್ಪ ಸಮಯದ ಹಿಂದೆ ಒಂದು ಮೋಟಾರ್ ಬೈಕನ್ನು ಖರೀದಿಸಿದ್ರು. ದೇವಣ್ಣ ಅದನ್ನು ಓಡಿಸ್ತಾನೆ ಮತ್ತು ನಾನು ಅವ್ರ ಹಿಂದೆ ಕುಳಿತು ಯೂನಿವರ್ಸಿಟಿಗೆ ಹೋಗ್ತೇನೆ. ದೇವಣ್ಣ ನನ್ನ ಸ್ವಂತ ಅಣ್ಣ ಅಲ್ಲ. ಈ ಮಾತು ಕೇಳಲು ಮೊದಲ ಬಾರಿ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಆದರೆ ಇದು ಸತ್ಯ. ನಮ್ಮ ತಂದೆ ತೀರಿ ಹೋದ ನಂತರ ನಮ್ಮ ತಾಯಿ 2ನೇ ಮದುವೆ ಆದರು. ಅವರ 2ನೇ ಮದುವೆ ದೇವ್ ಅಣ್ಣನ ತಂದೆ ಜೊತೆ ಆಯಿತು. ಈ ಮದುವೆಯ ನಂತರ ನಮ್ಮ ಕುಟುಂಬದಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಆದರೆ ನಾನು ದೇವಣ್ಣನ ಸಾಕು ತಂಗಿ ಅಂತೇಳಿ ನನಗೆ ಯಾವತ್ತೂ ಅನಿಸಿರಲಿಲ್ಲ. ಗೆಳೆಯರೆ, ನನ್ನ ಸಾಕು ಅಣ್ಣನ ಜೊತೆಗೆ ನನಗೆ ಅದೆಲ್ಲ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂಥೇಳಿ ಕೂಡ ನನಗೆ ತಿಳಿದಿರಲಿಲ್ಲ. ಬೆಳಗ್ಗೆ ಸುಮಾರು 8 ಗಂಟೆಗೆ ನಮ್ಮಮ್ಮಿ ಮತ್ತು ಪಪ್ಪ ಆಫೀಸ್ಗೆ ಹೊರಟೋಗ್ತಾರೆ. ಅವ್ರು ಹೋದ ಕೂಡಲೇ ಮನೆಯಲ್ಲಿ ನಾನು ಮತ್ತು ಅಣ್ಣ ದೇವ್ ಮಾತ್ರ ಇರ್ತೀವಿ. ನಮ್ಮ ಸಂಬಂಧ ಒಂದು ಅನನ್ಯವಾದುದು. ಅವರು ನನ್ನ ಸಾಕು ಅಣ್ಣ ಆಗಿದ್ರೂ ಎಂದಿಗೂ ನನಗೆ ಹಾಗೆ ಅನಿಸದಂತೆ ನೋಡ್ಕೊಂಡಿದ್ದಾರೆ. ನಾವಿಬ್ಬರು ಒಂದೇ ಯೂನಿವರ್ಸಿಟಿನಲ್ಲಿ ಓದ್ತೇವೆ ಮತ್ತು ಇದು ನಮ್ಮ ದಿನಚರಿಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತೆ. ನಮ್ಮ ಮನೆಯಲ್ಲಿ ಒಂದೇ ಕಾಮನ್ ಬಾತ್ರೂಮ್ ಇರೋದ್ರಿಂದ ಬೆಳಗ್ಗೆ ಸಮಯವನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ನಾನು ಮೊದಲು ಸ್ನಾನ ಮಾಡಿ ತಯಾರಾಗ್ತೀನಿ. ಯಾಕಂದರೆ ಹುಡುಗಿಯರಿಗೆ ತಯಾರಾಗೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ಬೋದು. ನಾನು ತಯಾರಾದ್ಮೇಲೆ ದೇವಣ್ಣ ಬಾತ್ರೂಮ್ಗೆ ಹೋಗ್ತಾರೆ. ಪ್ರತಿದಿನ ಈ ಕ್ರಮ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತೆ. ತಯಾರಾದ್ಮೇಲೆ ನಾವಿಬ್ರು ಒಟ್ಟಿಗೆ ಯೂನಿವರ್ಸಿಟಿಗೆ ಹೋಗ್ತೀವಿ. ಮಮ್ಮಿ ಮತ್ತು ಪಪ್ಪ ಆಫೀಸ್ಗೆ ಹೋಗೋದ್ರಿಂದ ಮನೆಗೆ ಬೀಗ ಹಾಕೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಮನೆಯ ಮೇನ್ ಗೇಟ್ನ ಕೀಲಿ ನಮ್ಮಿಬ್ಬರ ಬಳಿ ಇರುತ್ತೆ. ನಮ್ಮ ಯೂನಿವರ್ಸಿಟಿಯ ಪ್ರವಾಣ ಪ್ರತಿದಿನ ಹೊಸ ಭರವಸೆ ಮತ್ತು ಕನಸುಗಳಿಂದ ತುಂಬಿರುತ್ತೆ. ಕ್ಲಾಸ್ ಬೆಳಗ್ಗೆ 10 ಗಂಟೆಗೆ ಶುರುವಾಗಿ ಮಧ್ಯಾಹ್ನ 2:30 ಗಂಟೆಗೆ ಮುಗಿಯುತ್ತೆ. ದಿನ ಪೂರ್ತಿ ಓದಿದ ನಂತರ ನಾವು ಮನೆಗೆ ಹಿಂದಿರುಗುವಾಗ ಸಂಜೆ ಸುಮಾರು 3 ಗಂಟೆ ಆಗಿರುತ್ತೆ. ಮನೆಗೆ ಬಂದು ಬೀಗ ತೆರೆದ ಕೂಡಲೇ ನಾವಿಬ್ಬರೂ ನಮ್ಮ ಕೆಲಸಗಳಲ್ಲಿ ತೊಡಕೊಳ್ತೀವಿ. ದೇವಣ್ಣ ಪುಸ್ತಕಗಳಲ್ಲಿ ಮಗ್ನರಾದರೆ ನಾನು ಕೆಮಿಸ್ಟ್ರಿ ನೋಟ್ಸ್ ಬರೆಯೋದಕ್ಕೆ ಕೂತ್ಕೊಂತೀನಿ. ಸಂಜೆ ಸುಮಾರು 5:30 ಗಂಟೆಗೆ ಪಪ್ಪ ಮತ್ತು ಮಮ್ಮಿ ಮನೆಗೆ ಬರ್ತಾರೆ. ನಾವೆಲ್ಲರೂ ಒಟ್ಟಿಗೆ ಕುಳಿತು ಚಹಾ ಕುಡಿತಾ ದಿನದ ಅನುಭವಗಳನ್ನು ಹಂಚಿಕೊಳ್ತೀವಿ. ನನ್ನ ಜೀವನ ಹಾಗೆ ಶಾಂತವಾಗಿ ಮತ್ತು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಆದರೆ ಒಂದು ಘಟನೆ ನನ್ನ ಜೀವನವನ್ನ ಸಂಪೂರ್ಣವಾಗಿ ಬದಲಿಸಿತು. ಇದನ್ನು ಆಕಸ್ಮಿಕ ಅನ್ನಿ ಅಥವಾ ಉದ್ದೇಶಪೂರ್ವಕ ಅನ್ನಿ, ಪ್ರತಿದಿನದಂತೆ ಆ ಬೆಳಗ್ಗೆ ಕೂಡ ಸಾಮಾನ್ಯವಾಗಿಯೇ ಇತ್ತು. ನಮ್ಮ ಕುಟುಂಬ, ಪಪ್ಪ, ಮಮ್ಮಿ, ಅಣ್ಣ ದೇವ್ ಮತ್ತು ನಾನು ಯಾವತ್ತಿನಂತೆ ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಇದ್ವಿ. ಈ ಸಮಯ ನನಗೆ ವಿಶೇಷವಾಗಿರುತ್ತೆ. ಯಾಕೆಂದರೆ ಬಿಡುವಿಲ್ಲದ ದಿನದ ಆರಂಭವನ್ನು ಕುಟುಂಬದ ಜೊತೆಗೆ ಇಡಿ ಮಾಡುವುದು ಬಹಳ ಸಂತೋಷ ನೀಡುತ್ತೆ. ನೀವು ಈ ಕಥೆಯನ್ನು ರಸಿಕ ತಾರೆ ಚಾನಲ್ನಲ್ಲಿ ಕೇಳ್ತಾ ಇದ್ದೀರಿ. ಪಪ್ಪ ಮತ್ತು ಮಮ್ಮಿ ತಮ್ಮ ಸರ್ಕಾರಿ ಕೆಲಸಕ್ಕೆ ತಯಾರಾಗ್ತಾ ಇದ್ರು. ಬೆಳಗ್ಗೆ 9 ಗಂಟೆಗೆ ಅವರ ಆಫೀಸ್ ಶುರುವಾಗ್ತಾ ಇತ್ತು. ಹಾಗಾಗಿ ನಾಷ್ಟ ಆದ ಕೂಡಲೇ ಅವರು ಮನೆಯಿಂದ ಹೊರಟರು. ಅವ್ರು ಹೋದ್ಮೇಲೆ ಮನೆಯಲ್ಲಿ ನಾನು ಮತ್ತು ದೇವಣ್ಣ ಮಾತ್ರ ಉಳಿದ್ವಿ. ನಮ್ಮ ದಿನಚರಿ ಕೂಡ ನಿಗದಿಯಾಗಿತ್ತು ಅವತ್ತೇನು ಮಾಡಬೇಕು ಅಂತ. ನಾವು ತಯಾರಾಗಿ
ಯೂನಿವರ್ಸಿಟಿಗೆ ಹೋಗ್ಬೇಕಿತ್ತು ಮತ್ತು ಅಣ್ಣ ಕೂಡ ಪ್ರತಿದಿನದಂತೆ ನಾನು ಮೊದಲು ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗೆ ಹೋದೆ. ಬಾತ್ರೂಮ್ ಹೊಳಗೆ ಹೋದ ಕೂಡಲೇ ನಾನು ಬಾಗಿಲನ್ನು ಹೊರಗಿನಿಂದ ಹಾಕ್ಕೊಂಡ್ಬಿಟ್ಟೆ. ಈ ಅಭ್ಯಾಸ ನನಗೆ ಸುರಕ್ಷಿತ ಮತ್ತು ಆರಾಮದಾಯಕ ಅನಿಸುತ್ತೆ, ಯಾಕಂದ್ರೆ ಲಾಕ್ ಮಾಡ್ಕೊಂಡು ಸ್ನಾನ ಮಾಡೋ ಮಜಾನೇ ಬೇರೆ ಅಲ್ವಾ. ಅಂದು ಕೂಡ ಎಲ್ಲವೂ ಸಾಮಾನ್ಯವಾಗಿ ಇತ್ತು. ನಾನು ನನ್ನ ಬಟ್ಟೆಗಳನ್ನು ತೆಗೆದು ಪಕ್ಕಕ್ಕಿಟ್ಟು ಶಾವರ್ ಆನ್ ಮಾಡಿಕೊಂಡೆ. ನೀರಿನ ತಣ್ಣನೆಯ ಹನಿಗಳು ಮೈಮೇಲೆ ಬಿದ್ದಾಗ ಎಲ್ಲ ಒತ್ತಡ ಮರೆಯಾದಂತೆ ಭಾಸವಾಯಿತು. ಆದರೆ ಅಷ್ಟರಲ್ಲಿ ಬಾತ್ರೂಮ್ ಬಾಗಿಲಿನಿಂದ ಕೆಳಗಿನಿಂದ ಒಂದು ನೆರಳು ಕಂತು. ನೆರಳನ್ನು ನೋಡಿ ನನ್ನ ಮನಸ್ಸು ಸ್ವಲ್ಪ ಚಂಚಲವಾಯಿತು. ಬಹುಶಃ ಇದು ನನ್ನ ಭ್ರಮೆ ಇರಬಹುದು ಅಂತ ಅನ್ಕೊಂಡೆ. ಕೆಲವೊಮ್ಮೆ ಬೆಳಕಿನಿಂದ ಹಾಗೆ ಅನಿಸುತ್ತೆ ಮತ್ತು ನಾನಂಥದ್ದೇನೂ ಇಲ್ಲ ಅಂಥೇಳಿ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಇದ್ದೆ. ಆದರೆ ಈ ಬಾರಿ ಆ ನೆರಳು ಸ್ಥಿರವಾಗಿರಲಿಲ್ಲ, ಅಂದರೆ ಸ್ಟಡಿ ಆಗಿರಲಿಲ್ಲ. ಬಾಗಿಲಿನ ಹೊರಗೆ ಯಾರೋ ನಿಂತು ನಡೆದಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ನನ್ನ ಎದೆ ಬಡಿತ ಹೆಚ್ಚಾಯಿತು. ನಾನು ನನ್ನನ್ನು ಶಾಂತಗೊಳಿಸೋದಕ್ಕೆ ಪ್ರಯತ್ನ ಮಾಡಿದೆ. ಬಹುಶಃ ಇದು ನನ್ನ ಭ್ರಮೆ ಇರಬಹುದು ಅಂತ ಅನ್ಕೊಂಡೆ ಮತ್ತು ಶಾವರ ಆಗಿ ಇಟ್ಟು ಮುಖಕ್ಕೆ ಸಾಬೂನು ಹಚ್ಚುವಾಗ ನನ್ನ ದೃಷ್ಟಿ ಮತ್ತೆ ಬಾಗಿಲಿನ ಕಡೆ ಹೋಯಿತು ಮತ್ತು ಈ ಸರಿ ನೆರಳು ನಿಜವಾಗಿಯೂ ಹಲಗುತ್ತಿರುವುದನ್ನೇ ಕಂಡೆ. ನನ್ನೊಳಗೆ ಭಯ ಮತ್ತು ಸಿಟ್ಟಿನ ಒಂದು ವಿಚಿತ್ರ ಮಿಶ್ರಣ ಉಂಟಾಯಿತು. ಯಾರಾದರೂ ನನ್ನನ್ನು ನೋಡ್ತಾ ಇದ್ದಾರಾ? ಆದರೆ ಮನೆಯಲ್ಲಿ ನಾನು ಮತ್ತು ದೇವಣ್ಣ ಮಾತ್ರ ಇದೀವಲ್ಲ, ಅವ್ರು ನನ್ನ ಜೊತೆ ಹೀಗೆ ಮಾಡೋದು ಸಾಧ್ಯವೇ? ಈ ಆಲೋಚನೆ ನನ್ನನ್ನು ಒಳಗಿನಿಂದ ನಡುಗಿಸ್ಬಿಡ್ತು. ಬೆಳಕಿನ ಕಾರಣದಿಂದ ಹೀಗೆ ಕಾಣಿಸ್ತಾ ಇರಬಹುದು ಅಂಥೇಳಿ ನಾನು ಸಮಾಧಾನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆದರೆ ಈ ಆಲೋಚನೆ ನನ್ನ ಮನಸ್ಸಿಗೆ ಪೂರ್ತಿ ಸಮಾಧಾನ ಕೊಡಲಿಲ್ಲ. ನಾನು ಬೇಗ ಬೇಗ ಸ್ನಾನ ಮಾಡಿ ಹೊರಗೆ ಬಂದು ನನ್ನ ಬಟ್ಟೆಗಳನ್ನು ಧರಿಸಿದೆ ಮತ್ತು ನನ್ನ ದುಪ್ಪಟ ಎತ್ಕೊಂಡು ತಕ್ಷಣ ಬಾಗಿಲಿನ ಕೆಳಗಿನಿಂದ ನೆರಳು ಮತ್ತೆ ಹಲಗೋದನ್ನು ಕಂಡೆ. ಈ ಬಾರಿ ನನ್ನ ಸಂಶಯ ಇನ್ನೂ ಗಾಢವಾಯಿತು. ನಾನು ನೇರವಾಗಿ ನನ್ನ ರೂಮಿಗೆ ಹೋದೆ. ನನ್ನ ಮನಸ್ಸು ಗೊಂದಲದಲ್ಲಿತ್ತು. ಇದೆಲ್ಲ ನನ್ನ ಭ್ರಮೆಯೋ ಅಥವಾ ಯಾರಾದರೂ ನಿಜವಾಗಿಯೋ ನನ್ನ ಪ್ರೈವೇಸಿಯನ್ನು ಉಲ್ಲಂಘಿಸ್ತಾ ಇದ್ದಾರೋ ಅಂತ. ನಾನು ದೇವಣ್ಣನ ಬಗ್ಗೆ ಎಂದಿಗೂ ಹಾಗೆ ಯೋಚನೆ ಮಾಡಿರಲಿಲ್ಲ. ಅವರು ಯಾವಾಗಲೂ ನನಗೆ ಒಬ್ಬ ದೊಡ್ಡ ಅಣ್ಣನಂತೆ ಸುರಕ್ಷತೆ ಮತ್ತು ಆಸರೆಯನ್ನು ನೀಡಿದ್ರು. ಆದರೆ ಆ ನೆರಳು ನನ್ನ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಿತ್ತು. ಸ್ವಲ್ಪ ಸಮಯದ ನಂತರ ಅಣ್ಣ ತಯಾರಾಗಿ ನನ್ನನ್ನು ಯೂನಿವರ್ಸಿಟಿಗೆ ಹೋಗೋದಕ್ಕೆ ಕರೆದ್ರು. ನಾನು ಮತ್ತು ಅಣ್ಣ ಮನೆ ಬಾಗಿಲನ್ನು ಹಾಕಿ ಯೂನಿವರ್ಸಿಟಿಗೆ ಹೊರಟ್ವಿ. ಸಾಮಾನ್ಯವಾಗಿ ಪ್ರತಿದಿನ ನಾನು ಮೋಟಾರ್ ಬೈಕ್ ಮೇಲೆ ಅಣ್ಣನ ಹಿಂದೆ ಕುಳಿತುಕೊಳ್ತೀನಿ ಮತ್ತು ನನ್ನ ಬ್ಯಾಗನ್ನು ನಮ್ಮಿಬ್ಬರ ನಡುವೆ ಇಟ್ಕೊಳ್ತೀನಿ. ಆದರೆ ಅವತ್ತು ನಾನು ನನ್ನ ಬ್ಯಾಗನ್ನು ನನ್ನ ಹಿಂದೆ ಬಿಟ್ಟಿದ್ದೆ. ಯಾಕಂದರೆ ಬಹುಶಃ ಅಂದು ನಾನು ಒಂದು ಬೇರೆಯದೇ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಟ್ಟಿದ್ದೆ. ಆ ದಿನದ ಅನುಭವ ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ಅದನ್ನು ಪದಗಳಲ್ಲಿ ವಿವರಿಸೋದಕ್ಕೆ ಸಾಧ್ಯವಿಲ್ಲ. ಮರುದಿನ ಬೆಳಗ್ಗೆಯಿಂದ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮಣ್ಣ ಮತ್ತೆ ನನ್ನನ್ನು ಬಾತ್ರೂಮ್ ಬಾಗಿಲಿನಿಂದ ಸ್ನಾನ ಮಾಡೋದನ್ನು ನೋಡಿದ್ರೋ ಇಲ್ವೋ ಅಂತ ಹೇಗೆ ಖಚಿತಪಡಿಸ್ಕೊಳ್ಳೋದು, ಹೇಗೆ ಖಾತ್ರಿ ಮಾಡ್ಕೊಳ್ಳೋದು? ಬಹಳ ಯೋಚನೆ ಮಾಡಿದ ನಂತರ ನನಗೆ ಒಂದು ಉಪಾಯ ಒಲಿತು. ನಮ್ಮಪ್ಪ ಮತ್ತು ಅಮ್ಮಿ ಆಫೀಸ್ಗೆ ಹೋದ ನಂತರ ನಾನು ನನ್ನ ಮೊಬೈಲ್ ಕ್ಯಾಮರಾದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿ ಅದನ್ನು ಬಾತ್ರೂಮ್ ಹೊರಗೆ ಯಾರಾದರೂ ನನ್ನನ್ನು ನೋಡೋದಕ್ಕೆ ಬಂದರೆ ರೆಕಾರ್ಡ್ ಆಗುವಂಥ ಜಾಗದಲ್ಲಿ ಇಟ್ಟೆ. ಕ್ಯಾಮ್ರಾವನ್ನು ಅಲ್ಲೇ ಬಿಟ್ಟು ನಾನು ಸ್ನಾನಕ್ಕೆ ಹೋದೆ ಮತ್ತು ಒಳಗಡೆಯಿಂದ ಬಾಗಿಲು ಹಾಕ್ಕೊಂಡೆ. ಎಲ್ಲ ಬಟ್ಟೆ ಬಿಚ್ಚಿದೆ. ಬಾಗಿಲಿನ ಕಡೆ ನೋಡಿದಾಗ ನನಗೆ ಮತ್ತೆ ನೆರಳು ಕಾಣಿಸ್ತು. ನೆರಳು ಕಂಡ ತಕ್ಷಣ ನನಗೆ ಅರ್ಥ ಆಯಿತು, ಯಾರೋ ಬಂದಿದ್ದಾರೆ, ಅವರು ಕ್ಯಾಮ್ರಾದಲ್ಲಿ ಪಕ್ಕಾ ರೆಕಾರ್ಡ್ ಆಗಿರ್ತಾರೆ ಅಂತೇಳಿ. ಈ ಆಲೋಚನೆಯಲ್ಲೇ ನಾನು ಸ್ನಾನ ಮಾಡಿದೆ. ಆಮೇಲೆ ಸ್ನಾನದ ನಂತರ ಬಾತ್ರೂಮಿಂದ ಹೊರಗಡೆ ಬಂದು ಮೊಬೈಲ್ ಫೋನ್ ತಗೊಂಡು ನನ್ನ ರೂಮಿಗೆ ಹೋದೆ. ನಾನು ವಿಡಿಯೋ ಶುರು ಮಾಡಿ ನೋಡಿದೆ. ನಾನು ಬಾತ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿದ ಒಂದು ಸ್ವಲ್ಪ ಹೊತ್ತಿನ ನಂತರ ವಿಡಿಯೋದಲ್ಲಿ ಕಂಡದ್ದನ್ನು ನೋಡಿ ನನಗೆ ನಂಬೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ಹೇಗಾಗೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದರ ನಂತರ ನಾನು ಮತ್ತು ನಮ್ಮಣ್ಣ ಯೂನಿವರ್ಸಿಟಿಗೆ ಹೊರಟ್ವಿ. ನಾನು ಬೈಕಿನ ಹಿಂದೆ ಕೂತು ಅಣ್ಣನನ್ನು ತಬ್ಬಿಕೊಂಡ್ಬಿಟ್ಟೆ ಮತ್ತು ಈ ವಿಡಿಯೋವನ್ನು ಅಣ್ಣನಿಗೆ ಹೇಗೆ ತೋರಿಸೋದು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಅಣ್ಣ ಹೇಳಿದ್ರು, ಬೈಕ್ ಓಡಿಸ್ತೀಯನಮ್ಮ ಅಂದರು. ನಾನು ಇಲ್ಲ ಅಣ್ಣ ಅಂತಂದೆ. ಅಣ್ಣ ಹೇಳಿದ್ರು, ಹಾಗಾದರೆ ನನ್ನನ್ನು ಇಷ್ಟು ಜೋರಾಗಿ ಯಾಕೆ ಹಿಡಿದುಕೊಂಡಿದ್ಯಾ? ಆಗ ನಾನು ಅಣ್ಣಂಗೆ ಹೇಳ್ದೆ, ಗೊತ್ತಿಲ್ಲ ಅಣ್ಣ, ಇವತ್ತು ನನಗೆ ಯಾಕೋ ಭಯ ಆಗ್ತಾ ಇದೆ. ದಿನವಿಡೀ ಕಾಲೇಜಲ್ಲಿ ಓದಿದ ನಂತರ ಮಧ್ಯಾಹ್ನ ನಾನು ಮನೆಗೆ ಬಂದೆ. ನನ್ನ ಮನಸ್ಸು ದಿನವಿಡೀ ಚಂಚಲದಿಂದ ಅಲದಾಡ್ತಾ ಇತ್ತು.
ಅಣ್ಣನಿಗೆ ಈ ವಿಡಿಯೋವನ್ನು ಹೇಗೆ ತೋರಿಸ್ಲಿ ಅಂತೇಳಿ ಅರ್ಥ ಆಗ್ತಾ ಇರಲಿಲ್ಲ. ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ನಾನು ಹಾಸಿಗೆ ಮೇಲೆ ಮಲಗಿ ಹೊರಳಾಡ್ತಾ ಇದ್ದೆ. ನಿದ್ದೆ ನನ್ನ ಕಣ್ಣುಗಳಿಂದ ಬಹಳ ದೂರ ಇತ್ತು. ನಿದ್ದೆ ಬಂದಿರಲಿಲ್ಲ. ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಶಾಂತಿ ಇತ್ತು. ಏನೋ ಒಂದು ನನ್ನನ್ನು ಒಳಗಿನಿಂದ ತಿಂತಾ ಇತ್ತು. ನಾನು ನನ್ನ ಫೋನನ್ನು ಕೈಗೆತ್ಕೊಂಡು ಸ್ವಲ್ಪ ಸಮಯದ ಹಿಂದೆ ರೆಕಾರ್ಡ್ ಮಾಡಿದ್ದ ಆ ವಿಡಿಯೋವನ್ನು ಮತ್ತೆ ನೋಡಿದೆ. ಆ ವಿಡಿಯೋದಲ್ಲಿ ನನ್ನ ಎಲ್ಲ ಭಾವನೆಗಳು ಅಡಗಿದ್ವು. ಒಂದು ರೀತಿಯಲ್ಲಿ ಅದು ನನ್ನ ಆತ್ಮದ ಭಾಗವಾಗಿ ಹೋಯಿತು. ಮನಸ್ಸಿನಲ್ಲಿ ಬಹಳ ಧೈರ್ಯ ಮಾಡಿಕೊಂಡು ಆ ವಿಡಿಯೋವನ್ನು ಅಣ್ಣ ದೇವ್ ಅವರ ಮೊಬೈಲ್ಗೆ ಕಳಿಸ್ಬಿಟ್ಟೆ. ಈ ಕೆಲಸ ಮಾಡಿದ ನಂತರ ನನಗೆ ಒಳಗಿನಿಂದ ಸ್ವಲ್ಪ ಹಗೂರ ಅನ್ಸೋದಕ್ಕೆ ಶುರುವಾಯಿತು. ಆದರೆ ಜೊತೆಗೆ ಭಯ ಕೂಡ ಇತ್ತು. ಅವರು ಅದನ್ನು ನೋಡಿದ್ದಾರಾ? ಅವರ ಪ್ರತಿಕ್ರಿಯೆ ಹೇಗಿರಬಹುದು? ನಾನು ಪದೇ ಪದೇ ಫೋನ್ ಸ್ಕ್ರೀನನ್ನು ನೋಡ್ತಾ ಇದ್ದೆ. ವಿಡಿಯೋವನ್ನು ಯಾವಾಗ ನೋಡ್ತಾರೆ ಅಂತ ಚೆಕ್ ಮಾಡ್ತಾ ಇದ್ದೆ. ಆದರೆ ಸುಮಾರು ಒಂದು 10 ನಿಮಿಷ ಕಳೆದರೂ ವಿಡಿಯೋ ನೋಡಲ್ಪಟ್ಟಿರಲಿಲ್ಲ. ಈಗ ಪ್ರಶ್ನೆ ಅಂದರೆ ದೇವ್ ಮಲಗಿಬಿಟ್ಟಿದ್ದಾರೋ ಅಥವಾ ಬೇಕಂತಾನೆ ವಿಡಿಯೋ ನೋಡ್ತಾ ಇಲ್ವೋ? ಸಮಯ ಸ್ತಬ್ಧವಾದಂತ ಅನಿಸ್ತು. ನಾನು ಕಾಯುತ್ತಾ 1 ಗಂಟೆ ಕಳೀತು. ಆದರೆ ವಿಡಿಯೋ ನೋಡಿದ ಯಾವುದೇ ಸುಳಿವು ಸಿಗಲಿಲ್ಲ. ನನ್ನ ಅಶಾಂತಿ ಹೆಚ್ಚಾಯಿತು. ರಾತ್ರಿ ಸಮಯವಾಗಿತ್ತು ಮತ್ತು ಎಲ್ಲರೂ ಮಲ್ಕೊಂಡಿದ್ರು. ಆದರೂ ನನಗೆ ಆ ವಿಡಿಯೋ ಮತ್ತು ಅರ್ಜುನ್ನ ಉತ್ತರದ ನಿರೀಕ್ಷೆ ಇತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಸಂಡೆ ಆಗಿತ್ತು. ಭಾನುವಾರ ಎಲ್ಲರೂ ಮನೆಯೇ ಇರ್ತಾ ಇದ್ರು. ಮಮ್ಮಿ, ಪಪ್ಪ, ದೇವ್ ಮತ್ತು ನಾನು ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದ್ವಿ. ಆದರೆ ದೇವ್ ಮುಖದಲ್ಲಿ ಆ ವಿಡಿಯೋ ಬಗ್ಗೆ ಯೋಚನೆ ಮಾಡ್ತಾ ಇರುವಂತೆ ಅಥವಾ ರಿಪ್ಲೈ ಮಾಡ್ತಾ ಇರುವಂತೆ ಯಾವುದೇ ಭಾವನೆ ನನಗೆ ಕಾಣಿಸ್ಲಿಲ್ಲ. ದೇವಣ್ಣ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ನನಗನ್ನಿಸ್ತು. ಬೆಳಗ್ಗೆ ಸುಮಾರು 11 ಗಂಟೆಗೆ ನಾನು ನನ್ನ ರೂಮಿನಲ್ಲಿ ಒಬ್ಬಳೇ ಕುಳಿತಿದ್ದೆ. ಅಚಾನಕ್ಕಾಗಿ ನನ್ನ ಫೋನ್ ರಿಂಗ್ ಆಯಿತು ಮತ್ತು ದೇವ್ ಅವರ ಮೆಸೇಜ್ ಬಂದಿರೋದನ್ನು ನಾನು ನೋಡಿದೆ. ನನ್ನ ಮೆಸೇಜ್ ಓದಿದ ತಕ್ಷಣ ನನ್ನ ಎದೆಯ ಬಡಿತ ಹೆಚ್ಚಾಯಿತು. ಅದರಲ್ಲಿ ಬರೆದಿತ್ತು, ನೀನು ಕಳಿಸಿದ ವಿಡಿಯೋ ನೋಡಿದೆ. ನನಗೆ ಮೊದಲು ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಆದರೆ ಆ ಮೆಸೇಜ್ ನಂತರ ಮತ್ತೇನೂ ಬರಲಿಲ್ಲ. ಇದೊಂದು ಸಾಮಾನ್ಯ ಪ್ರತಿಕ್ರಿಯೆಯೋ ಅಥವಾ ಬೇರೇನೋ ಆಗಿತ್ತೋ? ಮಧ್ಯಾಹ್ನದವರೆಗೆ ಕಾದೆ. ಆದರೆ ಯಾವುದೇ ಉತ್ತರ ಸಿಗಲಿಲ್ಲ. ಬರೀ ಆ ಒಂದು ರಿಪ್ಲೈ ಬಿತ್ತು. ದೇವ್ ನಡವಳಿಕೆ ಹೇಗೆ ಬದಲಾಯಿತು ಅಂತೇಳಿ ನನಗೆ ಅರ್ಥವಾಗ್ತಾ ಇರಲಿಲ್ಲ. ಮಧ್ಯಾಹ್ನ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಆದರೆ ದೇವ್ ಬಹಳ ಸುಮ್ಮನೆ ಇದ್ರು. ಏನೋ ಮಾತನಾಡದೆ ಊಟ ಮುಗಿಸಿ ತಮ್ಮ ರೂಮಿಗೆ ಹೋದ್ರು. ಅವರು ಏನೋ ಹೇಳೋದಕ್ಕೆ ಹಿಂಜರಿತಾ ಇದ್ದಾರೆ ಅಂಥೇಳಿ ನನಗನ್ನಿಸ್ತು. ನಾನು ಮೆಲ್ಲಗೆ ಪಪ್ಪ ಮತ್ತು ಮಮ್ಮಿ ಹೇಳ್ದೆ, ಅಣ್ಣ, ನಾನು ಸ್ವಲ್ಪ ಹೊತ್ತಿನ ನಂತರ ನಿನ್ನ ರೂಮಿಗೆ ಬಂದು ಏನೋ ಒಂದು ಮಾತಾಡಿಸ್ಬೇಕಿದೆ. ದೇವ್ ಏನೋ ಮಾತಾಡದೆ ಊಟ ಮುಗಿಸಿ ರೂಮಿಗೆ ಹೋಗಿದ್ರು. ಎಲ್ಲ ಊಟ ಮುಗಿದ್ಮೇಲೆ ನಾನು ಪಪ್ಪ ಮತ್ತು ಮಮ್ಮಿ ಜೊತೆ ಟೇಬಲ್ ಸಾಫ್ ಮಾಡಿ ನೇರವಾಗಿ ದೇವ್ ರೂಮ್ಗೆ ಹೋದೆ. ನಾನು ರೂಮ್ಗೆ ಹೋದಾಗ ಅವರು ಕಿಟಕಿಯ ಬಳಿ ನಿಂತಿದ್ರು. ಏನೋ ಯೋಚನೆ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದ್ರು. ನಾನು ಮೆಲ್ಲಗೆ ಹೋಗಿ ಬಾಗಿಲನ್ನು ಹಾಕಿ ಅವರ ಹತ್ರ ಹೋದೆ. ಅಣ್ಣ ಅಂತ ಹೇಳ್ದೆ, ನಾನು ಕಳಿಸಿದ ವಿಡಿಯೋ ನೀನು ನೋಡಿದ್ಯಾ? ಅವ್ರು ನನ್ನನ್ನು ನೋಡಿದ್ರು ಮತ್ತು ಅವರ ಕಣ್ಣಲ್ಲಿ ನೀರಿತ್ತು. ಅವರು ಏನು ಹೇಳಬೇಕು ಅಂತ ಅಂದ್ಕೊಂಡ್ರು, ಹೇಳೋಕ್ಕಾಗದೆ ಸುಮ್ಮನೆ ಇದ್ರು. ಅವರ ಧ್ವನಿಯಲ್ಲಿ ಒಂದು ಮೌನವಿತ್ತು. ಅದು ಅವರ ಹೃದಯದ ಗೊಂದಲವನ್ನು ತೋರಿಸ್ತಾ ಇತ್ತು. ಸಾರಿ ಅಂಥೇಳಿ ಅವರು ಮೆಲ್ಲಗೆ ಹೇಳಿದ್ರು. ಇದನ್ನು ನೋಡಿ ನನಗೆ ಬಹಳ ದುಃಖ ಆಯಿತು. ಆದರೆ ನಾನು ಅವರನ್ನು ಅಪ್ಪಿಕೊಂಡೆ. ಅಣ್ಣ ಅಂಥೇಳಿ ನಾನು ಮೆಲ್ಲಗೆ ಹೇಳಿದೆ, ಈ ವಯಸ್ಸಿನಲ್ಲಿ ಇಂಥ ತಪ್ಪುಗಳಾಗ್ತವೆ, ಪರವಾಗಿಲ್ಲ. ಆದರೂ ನಾವೇನು ಸ್ವಂತ ಅಣ್ಣ ತಂಗಿ ಅಲ್ವಲ್ಲ. ನನ್ನ ಮಾತುಗಳನ್ನು ಕೇಳಿ ಅವರು ಆಶ್ಚರ್ಯದಿಂದ ನನ್ನನ್ನು ನೋಡ್ತಾ, ಆದರೆ ಅಣ್ಣ ತಂಗಿ ಅಲ್ವಾ ಅಂದರು. ನಾವು ಇದನ್ನು ಮರಿಬಾರ್ದು, ನಮ್ಮ ಮರ್ಯಾದೆಯಲ್ಲಿ ನಾವಿರಬೇಕು ಅಂತ ಹೇಳಿದ್ರು. ಆಗ ನಾನು ಅವರನ್ನು ರೇಗಿಸುತ್ತಾ ಹೇಳಿದೆ, ಓಹೋ, ಈಗ ಮರ್ಯಾದೆ ನೆನಪಾಗ್ತಾ ಇದೆಯಾ? ನಾನು ಸ್ನಾನ ಮಾಡೋದನ್ನು ನೋಡುವಾಗ ನಿಮ್ಮ ಮರ್ಯಾದೆ ಎಲ್ಲಿ ಹೋಗಿತ್ತು? ನಂತರ ನಾನು ಹೇಳಿದೆ, ಇದರ ಬಗ್ಗೆ ಚಿಂತೆ ಮಾಡಬೇಡಿ ಅಣ್ಣ, ನೀವು ಯಾವಾಗಲೂ ನನ್ನ ದೊಡ್ಡ ಅಣ್ಣನಾಗಿ ಇರ್ತೀರಾ ಮತ್ತು ನಾನು ಯಾವಾಗಲೂ ನಿಮ್ಮ ಪ್ರೀತಿಯ ಪುಟ್ಟ ತಂಗಿಯಾಗಿ ಇರ್ತೀನಿ. ಆಮೇಲೆ ನಾನು ಕಣ್ಣು ಮುಟಕಿಸುತ್ತಾ ಅಣ್ಣನಿಗೆ ಹೇಳಿದೆ, ಅಣ್ಣ, ಒಂದು ಬಾರಿ ಟ್ರೈ ಮಾಡೋದ್ರಲ್ಲಿ ಏನೂ ಆಗಲ್ಲ. ನಾನು ನಾಳೆ ಸಂಜೆ ನಿಮಗಾಗಿ ಕಾಯ್ತಾ ಇರ್ತೀನಿ ಅಂತ. ಈ ಮಾತನ್ನ ನಾನು ನಗುತ್ತಾ ಅಣ್ಣನಿಗೆ ಹೇಳಿದೆ. ಇಷ್ಟನ್ನು ಹೇಳಿ ನಾನು ರೂಮಿನಿಂದ ಹೊರಗೆ ಬಂದೆ ಮತ್ತು ಅವರು ಆಶ್ಚರ್ಯದಿಂದ ನನ್ನನ್ನು ನೋಡ್ತಾ ನಿಂತರು. ಅವತ್ತು ರಾತ್ರಿ ಊಟ ಮಾಡೋದಕ್ಕೆ ಕೂತಾಗ ಪಪ್ಪ ಮಮ್ಮಿ ಮುಂದೆ ಅಣ್ಣ ಹೇಳಿದ್ರು, ನಾಳೆ ಯೂನಿವರ್ಸಿಟಿಯಲ್ಲಿ ಯಾವುದೋ ಒಂದು ಸ್ಪೋರ್ಟ್ಸ್ ಮೀಟಿಂಗ್ ನಡೀತಾ ಇದೆ, ಹಾಗಾಗಿ ನಾಳೆ ನಾನು ಯೂನಿವರ್ಸಿಟಿಗೆ ಹೋಗೋದಿಲ್ಲ. ಆಗ ಮಮ್ಮಿ ಹೇಳಿದ್ರು, ಹಾಗಾದರೆ ಪ್ರಿಯಾ ಕೂಡ ಹೋಗೋ ಅಗತ್ಯ ಇಲ್ಲ. ಪಪ್ಪ ಹೇಳಿದ್ರು, ದೇವ್ ನಿನಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇಲ್ವಾ ಅಂತ.
ದೇವಣ್ಣ ಹೇಳಿದ್ರು, ಹೌದು ಪಪ್ಪ, ನನಗೆ ಬ್ಯಾಟ್ ಬಾಲ್ನಲ್ಲಿ ಆಸಕ್ತಿ ಇದೆ, ಆದರೆ ಅಲ್ಲಿ ಅದು ನಡೀತಾ ಇಲ್ಲ, ಕ್ರಿಕೆಟ್ ನಡೀತಾ ಇಲ್ಲ. ಕೆಲವು ಸಣ್ಣ ಸ್ಕೂಲ್ನ ಪ್ಲೇಯರ್ಗಳು ಪ್ರಾಕ್ಟೀಸ್ ಮಾಡೋದಕ್ಕೆ ಯೂನಿವರ್ಸಿಟಿಗೆ ಬರೀತಾ ಇದ್ದಾರೆ ಅಷ್ಟೇ ಅಂತ. ಪಪ್ಪ ಹೇಳಿದ್ರು, ಸರಿ, ಹಾಗಾದರೆ ನಾಳೆ ನೀವಿಬ್ರು ಮನೆಯಲ್ಲೇ ಇರಿ. ನಾನು ದೇವಣ್ಣನ ಜೊತೆ ನೋಡಿ ಹಗುರವಾಗಿ ಮುಗುಳ್ನಕ್ಕೆ. ನೆಕ್ಸ್ಟ್ ಡೇ ಪಪ್ಪ ಮತ್ತು ಮಮ್ಮಿ ಆಫೀಸ್ಗೆ ಹೋದ್ಮೇಲೆ ನಾನು ದೇವಣ್ಣನ ರೂಮ್ ಹೋದೆ. ಅವರು ಹಾಸಿಗೆ ಮೇಲೆ ಮಲ್ಕೊಂಡಿದ್ರು. ನಾನು ಹೇಳಿದೆ, ಅಣ್ಣ, ನೀನಿವತ್ತು ಕ್ಲಾಸ್ಗೆ ಹೋಗೋ ಬದಲು ದಿನವಿಡೀ ಮನೆಯಲ್ಲಿರೋ ಪ್ಲಾನ್ ಯಾಕೆ ಮಾಡಿದೆ ಅಂತ. ದಿನವಿಡೀ ನನ್ನ ಜೊತೆ ಏನು ಮಾಡ್ತೀಯಾ, ಏನಾದರೂ ಪ್ಲಾನ್ ಮಾಡಿದ್ಯಾ ಅಂತ. ಆಗ ದೇವಣ್ಣ ಹೇಳಿದ್ರು, ನೀನೇ ಹೇಳಿದ್ಯಲ್ಲ, ಒಂದು ಬಾರಿ ಟ್ರೈ ಮಾಡೋದ್ರಲ್ಲಿ ಏನೂ ಆಗಲ್ಲ ಅಂತ, ಮರ್ತು ಹೋಯ್ತಾ? ಅದಕ್ಕಾಗಿ ನಾನು ಮನೆಯಲ್ಲಿ ಇರೋದಕ್ಕೆ ಬಯಸಿದ್ದು. ಆಗ ನಾನು ನಗ್ತಾ ಹೇಳಿದೆ, ಓ ಅಣ್ಣ, ನೀವು ಬಹಳ ಸ್ಮಾರ್ಟ್ ಆಗಿದ್ದೀರಾ. ನಿನ್ನೆ ಮೊಸಳೆ ಕಣ್ಣೀರು ಸುರಿಸುತ್ತಾ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ರಿ. ಹೀಗೆ ಹೇಳಿ ನಾನು ಅವರನ್ನು ರೇಗಿಸೋದಕ್ಕೆ ಶುರು ಮಾಡಿದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಆಗ ಅವರು ಓಡ್ ಬಂದು ನನ್ನನ್ನು ಹಿಡಿದುಕೊಂಡ್ರು ಮತ್ತು ಹೇಳಿದ್ರು, ನೀನು ಹೇಳಿದ್ದು ಸರಿಯಾಗಿದೆ ಪ್ರಿಯಾ, ನಾವೇನು ಸ್ವಂತ ಅಣ್ತಂಗಿಯೇ, ಒಂದು ಬಾರಿ ಟ್ರೈ ಮಾಡೋದ್ರಲ್ಲಿ ಏನೂ ಆಗಲ್ಲ. ಹೀಗೆ ಹೇಳಿ ಅಣ್ಣ ನನ್ನನ್ನು ಹಿಡಿದು ತಮ್ಮ ಬೆಡ್ರೂಮ್ಗೆ ಕರ್ಕೊಂಡು ಹೋದ್ರು ಮತ್ತು ಎಲ್ಲ ಮರ್ಯಾದೆಗಳನ್ನು ಪಕ್ಕಕ್ಕಿಟ್ರು. ನನಗೆ ಸ್ವಲ್ಪ ಅಸಹಜ ಅನಿಸಿತು. ನಾನು ನಗುತ್ತಾ ವಾತಾವರಣವನ್ನು ಹಗುರಗೊಳಿಸೋದಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಆ ತೇವ್ ಕಣ್ಣಿನಲ್ಲಿದ್ದ ಆ ಆಳ ನನ್ನನ್ನು ಎಲ್ಲೂ ಎಳೆತಾ ಇತ್ತು. ಅವರ ಮಾತುಗಳು, ಅವರ ದೃಷ್ಟಿ ಎಲ್ಲವೂ ವಿಭಿನ್ನವಾಗಿತ್ತು. ನನ್ನ ಎದೆ ಬಡಿತ ಹೆಚ್ಚಾಗ್ತಾ ಇತ್ತು. ಇದು ಬರೀ ಸ್ನೇಹವು ಅಥವಾ ಇನ್ನೇನೋ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ದೇವ್ ನನ್ನ ಹತ್ತಿರ ಬಂದು ಹೇಳಿದ್ರು, ಪ್ರಿಯಾ, ಸ್ನೇಹ ಎಷ್ಟು ಗಾಢವಾಗಿದ್ರೆ ಅದು ಮರ್ಯಾದೆಯನ್ನ ಪ್ರೀತಿಯನ್ನಾಗಿ ಬದಲಿಸೋದ್ರಲ್ಲಿ ತಪ್ಪೇನಿದೆ. ಅವರ ಮಾತುಗಳಲ್ಲಿದ್ದ ಸತ್ಯ ನನ್ನನ್ನು ಒಳಗಿನಿಂದ ತಟ್ಟಿತು. ನನ್ನ ಮನಸ್ಸು ಗೊಂದಲದಲ್ಲಿತ್ತು. ಹೃದಯ ಅವರು ಸರಿ ಇರ್ಬೋದು ಅನ್ನಿಸ್ತಾ ಇತ್ತು, ಆದರೆ ಮೆದುಳು ನನ್ನನ್ನು ತಡೀತಾ ಇತ್ತು. ನಾನು ಅವರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನಿಸಿದೆ. ದೇವ್, ನಾವಿಬ್ಬರು ಸ್ನೇಹಿತರು, ನಮ್ಮ ಸ್ನೇಹಕ್ಕೊಂದು ಮಿತಿ ಇದೆ, ನೀನು ಈ ಮಿತಿಯನ್ನು ದಾಟಬಾರದು. ದೇವ್ ಅವರ ಮುಗುಳ್ನಗೆ ನನ್ನ ಕಡೆ ಇತ್ತು, ಆದರೆ ಕಣ್ಣಿನಲ್ಲಿ ಗಂಭೀರತೆ ಇತ್ತು. ಅವ್ರು ಹೇಳಿದ್ರು, ಪ್ರಿಯಾ, ನಾನು ಯಾರ ಬಗ್ಗೆ ಹೀಗೆ ಅನುಭವಿಸಿರಲಿಲ್ಲ. ನೀನು ನನ್ನ ಹತ್ರ ಬಂದಾಗಿನಿಂದ ನಾನು ಪರಿಪೂರ್ಣ ಅಂತೇಳಿ ನನಗನ್ನಿಸ್ತಾ ಇದೆ. ನಾನು ತಪ್ಪು ಅಂತ ನಿನಗನ್ಸಿದ್ರೆ ನಾನು ನಿನ್ನ ಪ್ರತಿ ಮಾತನ್ನ ಕೇಳ್ತೀನಿ, ಆದರೆ ನಿನ್ನ ಹೃದಯದಲ್ಲಿ ನನಗಾಗಿ ಏನಿದೆ ಅಂತ ಹೇಳು. ನನ್ನ ಎದೆ ಬಡಿತ ಒಂದು ಕ್ಷಣ ನಿಂತಂತೆ ಅನ್ನಿಸ್ತು. ನಾನು ಅವರ ಕಣ್ಣುಗಳನ್ನು ನೋಡಿದೆ ಮತ್ತು ಇದ್ದಕ್ಕಿದ್ದಂತೆ ನನಗರ್ಥ ಆಯಿತು, ಇದು ಬರೀ ಸ್ನೇಹ ಅಲ್ಲ ಅಂಥೇಳಿ. ಹೃದಯದ ಯಾವುದೋ ಒಂದು ಆಳವಾದ ಮೂಲೆಯಲ್ಲಿ ನಾನು ಕೂಡ ಇದನ್ನೇ ಅನುಭವಿಸ್ತಾ ಇದ್ದೆ. ಆದರೆ ಭಯ ಇತ್ತು. ನಾವು ಹೀಗೆ ಮಾಡಬಹುದೇ? ಕಣ್ಣಿನಲ್ಲಿ ನೀರಿತ್ತು. ನಾನು ಮೆಲ್ಲಗೆ ಹೇಳಿದೆ, ದೇವ್, ನಾವು ಈ ಹೆಜ್ಜೆ ಇಟ್ಟರೆ ಎಲ್ಲವೂ ಬದಲಾಗಿ ಬಿಡುತ್ತೆ ಅಂತ ನನಗೆ ಭಯ. ನನಗಿದೆ ನಮ್ಮ ಸಂಬಂಧ, ನಮ್ಮ ಸ್ನೇಹ ಎಲ್ಲವೂ. ದೇವ್ ನನ್ನ ಹತ್ತಿರ ಬಂದು ನನ್ನ ಕೈಯನ್ನ ಹಿಡಿದು ಹೇಳಿದ್ರು, ಪ್ರಿಯಾ, ಬದಲಾವಣೆಗೆ ಹೆದರೋ ಅಗತ್ಯ ಇಲ್ಲ. ನಮ್ಮ ಸಂಬಂಧ ನಿಜವಾಗಿದ್ರೆ ಈ ಬದಲಾವಣೆ ನಮಗೆ ಏನೋ ಹೊಸದನ್ನ ಮತ್ತು ಸುಂದರವಾದ್ದನ್ನ ನೀಡುತ್ತೆ. ನಾನು ನಿನಗೆ ಎಂದಿಗೂ ತೊಂದರೆ ಕೊಡೋದಿಲ್ಲ, ಇದು ನನ್ನ ಭರವಸೆ. ಅವರ ಮಾತುಗಳಲ್ಲಿ ಎಂಥ ನಂಬಿಕೆ ಇತ್ತು ಅಂದರೆ ನಾನು ನನ್ನನ್ನು ತಡೆಯೋದಕ್ಕಾಗಲಿಲ್ಲ. ನಾನೊಂದು ಲೈಟ್ ಸ್ಮೈಲ್ನೊಂದಿಗೆ ಹೇಳಿದೆ, ಹಾಗಾದರೆ ನೀನು ನಿಜವಾಗಿಯೂ ನಮ್ಮ ಸಂಬಂಧಕ್ಕೆ ಅಷ್ಟು ಮಹತ್ವ ನೀಡ್ತೀಯಾ? ದೇವ್ ನನ್ನ ಕಣ್ಣುಗಳನ್ನು ನೋಡ್ತಾ ಹೇಳಿದ್ರು, ನೀನಿಲ್ಲದೆ ನನ್ನ ಜೀವನ ಅಪೂರ್ಣ. ನಾನು ದೀರ್ಘವಾಗಿ ಉಸಿರಾಡಿದೆ ಮತ್ತು ನನ್ನ ಹೃದಯ ಅವರ ಮಾತುಗಳನ್ನು ಪೂರ್ತಿಯಾಗಿ ಒಪ್ಕೊಂಡಿದೆ ಅಂತೇಳಿ ನನಗನ್ನಿಸ್ತು. ನಾವಿಬ್ಬರೂ ನಮ್ಮ ಹೃದಯದ ಭಾವನೆಗಳನ್ನು ಹಂಚಿಕೊಂಡ್ವಿ ಮತ್ತು ಪರಸ್ಪರ ಹಗ್ ಮಾಡಿಕೊಂಡ್ವಿ. ಆ ಕ್ಷಣ ನನಗೆ ಬಹಳ ವಿಶೇಷವಾಗಿತ್ತು. ಯಾಕಂದರೆ ಈಗ ನಾವು ಬರೀ ಸ್ನೇಹಿತರಲ್ಲ, ಪ್ರೀತಿ ಮತ್ತು ನಂಬಿಕೆ ನಮ್ಮನ್ನು ಮುನ್ನಡೆಸುವ ಒಂದು ಹೊಸ ಪ್ರಯಾಣ ಆರಂಭಿಸ್ತಾ ಇದ್ವಿ. ಆದರೆ ಈ ಪ್ರಯಾಣ ಒಂದು ರಹಸ್ಯವಾಗಿತ್ತು. ಜಗತ್ತಿಗೆ ಇದರ ಬಗ್ಗೆ ಹೇಳುವುದು ಸದ್ಯಕ್ಕೆ ಸರಿಯಲ್ಲ ಅಂಥೇಳಿ ನಮಗೆ ಗೊತ್ತಿತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ನನಗೆ ಸ್ವಲ್ಪ ಅಸಹಜ ಅನ್ನಿಸ್ತು. ಆಲೋಚನೆಯಲ್ಲಿ ಗೊಂದಲ ಇತ್ತು. ನಾವು ಮಾಡಿದ್ದು ಸರಿನಾ? ನಮ್ಮ ಭಾವನೆಗಳು ಹೀಗೆ ಬಹಿರಂಗಪಡಿಸಬಹುದೇ? ದೇವ್ ನನ್ನನ್ನು ನೋಡಿ ಹೇಳಿದ್ರು, ಏನಾಯ್ತು ಪ್ರಿಯಾ, ಏನಾದರೂ ತಪ್ಪು ಅಂತ ಅನ್ನಿಸ್ತಾ ಇದೆಯಾ? ಅಂತಲೇ ತೆಗೆಸಿ ಹೇಳ್ದೆ, ದೇವ್, ಎಲ್ಲವೂ ಬಹಳ ಬೇಗ ಆಗೋಯ್ತು. ಮುಂದೆ ಏನಾಗುತ್ತೋ ನನಗೆ ತಿಳಿತಾ ಇಲ್ಲ. ನಮ್ಮ ಸಂಬಂಧವನ್ನ ಸಮಾಜ ಮತ್ತು ಕುಟುಂಬ ಎಂದಿಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವ್ ಹತ್ತಿರ ಬಂದು ಹೇಳಿದ್ರು, ಪ್ರಿಯಾ, ನಮ್ಮ ಪ್ರೀತಿ ನಿಜವಾಗಿದ್ರೆ ನಾವು ಯಾರಿಗೂ ಹೆದರುವ ಅಗತ್ಯವಿಲ್ಲ. ಆದರೆ ನಿನಗೆ ಇಷ್ಟವಿದ್ರೆ
ಸರಿಯಾದ ಸಮಯ ಬರುವವರೆಗೆ ನಾವು ಇದನ್ನ ರಹಸ್ಯವಾಗಿಡಬಹುದು. ನಾನು ದೇವ್ ಕಡೆ ನೋಡಿ ಹೇಳ್ದೆ, ನಾವು ಬಯಸುವುದು ಇಷ್ಟೇ, ನಾವು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು ಮತ್ತು ಸಪೋರ್ಟ್ ಮಾಡಬೇಕು. ನಮ್ಮ ನಡುವೆ ನಂಬಿಕೆ ಇದ್ರೆ ನಾವು ಪ್ರತಿ ಕಷ್ಟವನ್ನ ಎದುರಿಸಬಹುದು. ಕೆಲವು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ನಮ್ಮ ಭಾವನೆಗಳು, ನಮ್ಮ ಓದು ಮತ್ತು ಕೆರಿಯರ್ ಮೇಲೆ ಪ್ರಭಾವ ಬೀರದಂತೆ ನೋಡಿಕೊಳ್ಳಲು ನಿರ್ಧಾರ ಮಾಡಿದ್ವಿ. ಆದರೆ ಪ್ರೀತಿಯನ್ನ ಮುಚ್ಚಿಡುವುದು ಸುಲಭ ಅಲ್ಲ. ಇವತ್ತು ಕಾಲೇಜ್ ಕ್ಯಾಂಟೀನ್ನಲ್ಲಿ ನಾನು ಮತ್ತು ದೇವ್ ಗುಟ್ಟಾಗಿ ಮಾತಾಡ್ತಾ ಇದ್ವಿ. ನಮ್ಮ ನಡುವೆ ಏನೋ ಒಂದು ವಿಶೇಷವಿತ್ತು. ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲದಿದ್ರೂ ಅದು ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ನಮ್ಮ ಕ್ಲಾಸ್ಮೇಟ್ ಪ್ರೇಮ ನಮ್ಮನ್ನ ನೋಡ್ಬಿಟ್ಲು. ಅವಳು ತಮಾಷೆಯಾಗಿ ಕೇಳಿದ್ರು. ಆ ಪ್ರಶ್ನೆ ನನ್ನ ಹೃದಯವನ್ನು ನಡಗಿಸ್ತು. ಅರೆ, ನಿಮ್ಮಿಬ್ಬರ ನಡುವೆ ಏನ್ ನಡೀತಾ ಇದೆ? ಏನೋ ಗೊಂದಲ ಇರುವಂತೆ ಕಾಣಿಸ್ತಾ ಇದೆಯಲ್ಲ, ಕನ್ಫ್ಯೂಷನ್ ಇದೆಯಲ್ಲ. ನಾವಿಬ್ರು ಗಾಬರಿಯಾಗಿ ಏನಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ವಿ ಅಂತ ಹೇಳಿದ್ವಿ. ಪ್ರೇಮಾಗೆ ಅನುಮಾನ ಬಂದಿದೆ ಅಂತೇಳಿ ನನಗನ್ನಿಸ್ತು. ಆದರೆ ನಾನು ಏನು ಹೇಳೋಕ್ಕಾಗಲಿಲ್ಲ. ಅವಳ ಗಮನ ನಮ್ಮ ಮೇಲಿತ್ತು. ಏನು ಮಾಡಬೇಕು ಅಂತ ನನಗೆ ತಿಳಿಲಿಲ್ಲ. ಸಂಜೆ ನಾನು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಅಚಾನಕ್ ಆಗಿ ದೇವ್ ಫೋನ್ ಮಾಡಿದ್ರು. ಪ್ರಿಯಾ, ನನಗೆ ನಿನ್ನನ್ನು ಭೇಟಿ ಮಾಡಬೇಕು, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ. ನಾನು ಗಾಬರಿಯಾಗಿ ಏನಾಯ್ತು, ಎಲ್ಲಾನು ಸರಿ ಇದೆಯಲ್ಲ ಅಂತ. ದೇವ್ ಧ್ವನಿಯಲ್ಲಿ ಒಂದು ಹೊಸತನವಿತ್ತು. ಅವ್ರು ಹೇಳಿದ್ರು, ನೀನು ಸುಮ್ಮನೆ ಟೆರೆಸ್ ಮೇಲೆ ಬಾ, ಅಂದರೆ ಛಾವಣಿ ಮೇಲೆ ಬಾ. ನನಗೆ ವಿಚಿತ್ರ ಅನ್ಸಿದ್ರು. ನಾನು ಹೋಗೋದಕ್ಕೆ ನಿರ್ಧರಿಸಿದೆ. ಅಲ್ಲಿಗೆ ಹೋದ ಕೂಡಲೇ ದೇವ್ ನಮ್ಮ ಕಡೆ ನೋಡ್ತಾ ನಿಂತಿದ್ರು ಮತ್ತು ಅವ್ರ ಕೈಯಲ್ಲಿ ಗುಲಾಬಿ ಹೂವಿತ್ತು. ನಾನು ಗಾಬರಿಯಿಂದ ಅವರ ಕಡೆ ನೋಡಿದೆ. ಅವರು ನನ್ನನ್ನು ನೋಡಿದ ತಕ್ಷಣ ಹೇಳಿದ್ರು, ಪ್ರಿಯಾ, ನೀನಿಲ್ಲದೆ ಒಂದು ಕ್ಷಣವೂ ನಾನು ಬದುಕಲಾರೆ. ಜಗತ್ತಿಂದ ಮುಚ್ಚಿಟ್ವಿ, ಆದರೆ ಇನ್ನೂ ಇದನ್ನು ಮುಚ್ಚಿಡೋ ಅಗತ್ಯವಿಲ್ಲ ಅಂತ ನನಗನ್ನಿಸ್ತಾ ಇದೆ. ನಾನು ಎಲ್ಲರ ಮುಂದೆ ಹೇಳೋದಕ್ಕೆ ಬಯಸ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ನಾನು ಮೂಕಲಾಗ್ಬಿಟ್ಟೆ. ಅವರು ನಿಜವಾಗಿಯೂ ಇದನ್ನು ಹೇಳ್ತಾ ಇದ್ದಾರಾ? ನನ್ನ ಹೃದಯದಲ್ಲಿ ಒಂದು ಚೆಂಡು ಮಾರುತ್ತಾ ಎದ್ದಂತಾಯಿತು. ಅವರ ಮಾತುಗಳು ಎಷ್ಟು ಪ್ರಾಮಾಣಿಕವಾಗಿದ್ವು ಅಂತಂದರೆ ನನಗೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಮಯ ಬೇಕಾಯಿತು. ಅವರ ಮಾತುಗಳು ನನಗೆ ರೋಮಾಂಚನ ನೀಡಿದ್ರು, ಜೊತೆಗೆ ಭಯವೂ ಆಗ್ತಾ ಇತ್ತು. ನಾನು ಮೆಲ್ಲಗೆ ಹೇಳಿದೆ, ದೇವ್, ಇದರ ಅರ್ಥ ಏನಂತ ನಿನಗೆ ಗೊತ್ತಿದ್ಯಾ? ಕುಟುಂಬ, ಸ್ನೇಹಿತರು, ಸಮಾಜ ಎಲ್ಲರೂ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅವ್ರು ನನ್ನನ್ನು ಆಳವಾಗಿ ನೋಡುತ್ತಾ ಹೇಳಿದ್ರು, ನನಗೆ ಯಾವುದು ಮುಖ್ಯವಲ್ಲ ಪ್ರಿಯಾ, ನನಗೆ ಬರೀ ನಿನ್ನ ಸಾಥ್ ಬೇಕು, ನಿನ್ನ ಸಪೋರ್ಟ್ ಬೇಕು. ನೀನು ನನ್ನ ಜೊತೆಗಿದ್ರೆ ನಾನು ಪ್ರತಿ ಸವಾಲನ್ನು ಎದುರಿಸಬಲ್ಲೆ. ಅವರ ಕಣ್ಣಿನಲ್ಲಿ ನಂಬಿಕೆ ಮತ್ತು ಪ್ರೀತಿಯ ಆಳ ಇತ್ತು. ನನ್ನ ಒಳಗಿನ ಭಯ ಸ್ವಲ್ಪ ಸಮಯದವರೆಗೆ ಮಾಯ ಆಯಿತು. ನನ್ನ ಕಣ್ಣಿನಲ್ಲಿ ನೀರಿತ್ತು ಮತ್ತು ನಾನು ಏನೂ ಮಾತನಾಡದೆ ಅವರ ಕಡೆ ಸಾಗಿ ಗುಲಾಬಿಯನ್ನು ಪಡೆದುಕೊಂಡೆ. ಮೆಲ್ಲಗೆ ಹೇಳಿದೆ, ನಿಮ್ಮ ಪ್ರೀತಿ ಇಷ್ಟು ಗಟ್ಟಿಯಾಗಿದ್ರೆ ನಾನು ಕೂಡ ಪ್ರತಿ ಸವಾಲನ್ನು ಎದುರಿಸೋದಕ್ಕೆ ಸಿದ್ಧಲಿದ್ದೇನೆ. ಆದರೆ ನಾವು ವಿವೇಕದಿಂದ ಮುಂದೆ ಹೋಗಬೇಕು. ವಿ ಶುಡ್ ಥಿಂಕ್ ಜೆಂಟ್ಲಿ. ಎವ್ರಿ ಸ್ಟೆಪ್ ಶುಡ್ ಮ್ಯಾಟರ್ಸ್. ನಾವಿಬ್ಬರು ಒಬ್ಬರನ್ನೊಬ್ರು ಅಪ್ಕೊಂಡ್ವಿ. ಆ ಕ್ಷಣದಲ್ಲಿ ನನಗನ್ನಿಸ್ತು, ನಮ್ಮ ಸಂಬಂಧ ಈಗ ಬರೀ ಸ್ನೇಹವಲ್ಲ ಅಂಥೇಳಿ, ಇದು ನಮ್ಮ ಜೀವನಕ್ಕೆ ಹೊಸ ತಿರುವು ನೀಡಬಲ್ಲ ಒಂದು ಭಾವನೆಯಾಗಿತ್ತು. ಈಗ ನಾವು ಕೇವಲ ನಮ್ಮ ಸಂಬಂಧದ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ, ಬೇರೆಯವರ ಬಗ್ಗೆ ಚಿಂತೆ ಇರಲಿಲ್ಲ. ನಾವು ಇದನ್ನ ಜಗತ್ತಿನಿಂದ ಮುಚ್ಚಿಡಬೇಕು ಅಂತ ತಿಳಿದಿದ್ರು ನಮ್ಮ ಭಾವನೆಗಳು ಈಗ ಸತ್ಯವಾಗಿದ್ದವು. ಆ ದಿನ ಒಂದು ಹೊಸ ಪ್ರಯಾಣದ ಆರಂಭವಾಗಿತ್ತು. ನಮ್ಮ ನಡುವೆ ಪ್ರೀತಿ ಮತ್ತು ನಂಬಿಕೆ ಇತ್ತು ಮತ್ತು ಒಬ್ಬರಿಗೊಬ್ಬರು ಸಪೋರ್ಟ್ ಅಂದರೆ ಸಾಥ್ ನೀಡುವ, ಜೊತೆ ನೀಡುವ ಪ್ರೀತಿ ಇತ್ತು. ನಾವು ಇದನ್ನು ಯಾವಾಗಲೂ ಎಲ್ಲರ ಮುಂದೆ ತರ್ತೇವೆ ಅಂತ ನಿರ್ಧರಿಸಿದ್ವಿ. ಆದರೆ ಸದ್ಯಕ್ಕೆ ನಮ್ಮ ಸಂಬಂಧದಲ್ಲಿ ನಂಬಿಕೆ ಇಡೋದಕ್ಕೆ ಬಯಸಿದ್ವಿ. ಒಂದಿನ ಕಾಲೇಜ್ ಬಳಿಯ ಕೆಫೆಯಲ್ಲಿ ಕುಳಿತಿದ್ದಾಗ ನಾನು ದೇವ್ಬಳಿ ಕೇಳಿದೆ, ನಮ್ಮ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತೇಳಿ ನೀನು ನಿಜವಾಗಿಯೂ ನಂಬ್ತೀಯಾ? ನಮ್ಮ ಸಂಬಂಧದ ಪ್ರಭಾವ ನಮ್ಮ ಕುಟುಂಬ ಮತ್ತು ಸ್ನೇಹಿತರ ಮೇಲೆ ಬಿದ್ದರೆ ಏನಾಗಬಹುದು ಅಂತ ನೀನು ಯಾವತ್ತಾದರೂ ಯೋಚನೆ ಮಾಡಿದ್ಯಾ ಅಂತ. ದೇವ್ ಮುಗುಳಾಗುತ್ತಾ ನನ್ನ ಕಡೆ ನೋಡಿ ಹೇಳಿದ್ರು, ಪ್ರಿಯಾ, ಪ್ರೀತಿ ಯಾವುದೇ ಕಷ್ಟಕ್ಕಿಂತ ದೊಡ್ಡದಾಗಿರುತ್ತೆ. ನಾವು ಒಬ್ಬರಿಗೊಬ್ಬರು ಜೊತೆಗಿದ್ರೆ ಯಾವುದೇ ಪರಿಸ್ಥಿತಿಯನ್ನು ಕೂಡ ಎದುರಿಸಲು ಸಿದ್ಧವಿರಬೇಕು. ನಾವಿಬ್ಬರು ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂಥೇಳಿ ನನಗೆ ತಿಳಿದಿದೆ. ಆದರೆ ನಾನು ನಿನ್ನ ಜೊತೆಗಿದ್ದೇನೆ ಮತ್ತು ಇದೇ ನನ್ನ ಶಕ್ತಿ ನೀಡುತ್ತೆ. ನನಗನ್ಸಿತು ನಮ್ಮ ಸಂಬಂಧ ಕೇವಲ ಇವ ಜೋಡಿಯ ಪ್ರೀತಿಯಲ್ಲ, ಬದಲಾಗಿ ಇದೊಂದು ಪಾಲುದಾರಿಕೆಯಾಗಿತ್ತು.
ನಾವು ನಮ್ಮ ಸಂಬಂಧಕ್ಕೆ ಸಮಯವನ್ನು ನೀಡೋದಕ್ಕೆ ನಿರ್ಧರಿಸಿದ್ದೆವು. ಭಾವನೆಗಳಿಂದ ಮಾತ್ರವಲ್ಲದೆ ಜವಾಬ್ದಾರಿ ಮತ್ತು ತಿಳುವಳಿಕೆಯಿಂದಲೂ ಇದನ್ನು ನಿಭಾಯಿಸುವುದು ನಮಗೆ ಮುಖ್ಯವಾಗಿತ್ತು. ಕಾಲೇಜ್ ದಿನಗಳಲ್ಲಿ ನಾವಿಬ್ಬರು ಬಹಳಷ್ಟು ಕಲಿತ್ವಿ. ಒಬ್ಬರನ್ನೊಬ್ಬರು ಕಳೆದ ಸಮಯ ನಮಗೆ ಪ್ರೀತಿಯನ್ನು ಮಾತ್ರವಲ್ಲದೆ ನಂಬಿಕೆ, ಗೌರವ ಮತ್ತು ತಿಳುವಳಿಕೆಯ ಮೌಲ್ಯಗಳನ್ನು ಕಲಿಸ್ತು. ನಮ್ಮ ಸ್ನೇಹ ಮತ್ತು ಪ್ರೀತಿ ಈಗ ಪರಸ್ಪರ ಬೆಂಬಲ ಮತ್ತು ಪ್ರೋತ್ಸಾಹವಾಗಿ ಬದಲಾಗಿತ್ತು. ಜಗತ್ತು ಹೇಗೆ ನೋಡಿದ್ರೂ ನಮ್ಮ ನಡುವಿನ ಈ ಸಂಬಂಧವೇ ಅತ್ಯಂತ ವಿಶೇಷ ಮತ್ತು ನಮಗೆ ಅತಿ ಮುಖ್ಯ ಅಂತೇಳಿ ನಮಗೆ ತಿಳಿದಿತ್ತು. ನಾವಿಬ್ಬರು ಸೇರಿ ಒಂದು ಶಿಕ್ಷಣವನ್ನು ಪಡೆದಿದ್ವಿ, ಒಂದು ಪಾಠವನ್ನು ಕಲಿತಿದ್ವಿ. ಪ್ರೀತಿ ಕೇವಲ ಪದಗಳಲ್ಲಿ ಇರೋದಿಲ್ಲ, ಅದು ತಿಳುವಳಿಕೆ ಮತ್ತು ಗೌರವ ಮತ್ತು ನಂಬಿಕೆಯಲ್ಲಿ ಇರುತ್ತೆ ಅಂತ. ಇದೇ ಶಕ್ತಿ ನಮಗೆ ಈ ಸಂಬಂಧವನ್ನು ನಿಭಾಯಿಸೋದಕ್ಕೆ ಪ್ರೇರಣೆನೇ ನೀಡಿತು. ಹಾಗಾದರೆ ಗೆಳೆಯರೇ, ಈ ಕಥೆ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕಥೆಯ ಕಳ್ಳರಿದ್ದಾರೆ, ದಯವಿಟ್ಟು ಅವರ ಬಗ್ಗೆ ಜಾಗೃತಿ ಇರಲಿ. ಮುಂದಿನ ಕಥೆಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.